ಏನು 26ನೇ ತಾರೀಕು ಎಸ್ ಬಂಗಾರಪ್ಪ ಫೌಂಡೇಶನ್ ಹಾಗೂ ಎಸ್ ಬಂಗಾರಪ್ಪ ವಿಚಾರ ವೇದಿಕೆ ವತಿಯಿಂದ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷನೂ ಇದು ಮಾಡ್ಕೊಂಡ್ ಬರ್ತಾ ಇದ್ವಿ. ತಮಗೆಲ್ಲ ವಿಚಾರ ಗೊತ್ತಿದೆ. ಅದು ತಮ್ಮ ಮಾಧ್ಯಮದ ಮುಖಾಂತರ ಬಹಳಷ್ಟು ಪ್ರಚಾರ ಸಿಕ್ಕಿ ಪ್ರತಿ ವರ್ಷ ನಮಗೆ ಒಳ್ಳೆಯ ಒಂದು ಜನಕ್ಕೆ ಮೆಸೇಜ್ ಹೋಗಿ ಬಹಳಷ್ಟು ಜನ ಭಾಗಿಯಾಗ್ತಾರೆ. ಆ ಒಂದು ಕ್ರೆಡಿಟ್ ತಮ್ಗೆ ಸಿಗ್ಬೇಕು ಅಂತ ಮತ್ತೊಮ್ಮೆ ನಾನು ಹೇಳ್ತೀನಿ. ಏನ್ 26ನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಆ ಕಾರ್ಯಕ್ರಮದಲ್ಲಿ ಬಂಗಾರಪ್ಪ ಫೌಂಡೇಶನ್ ಮತ್ತು ವಿಚಾರ ವೇದಿಕೆ ವತಿಯಿಂದ ನಾವು ಯಾವಾಗಲೂ ಒಂದು 4 ಜನ ಸಾಹಿತಿಗಳು, ಕ್ರೀಡೆ ಇರ್ಬೋದು, ರಂಗಭೂಮಿ ಇರ್ಬೋದು ಗುರುತಿಸಿ ನಾವು ಒಂದು 3 ಜನಕ್ಕೆ 4 ಜನಕ್ಕೆ ಅವಾರ್ಡ್ ಅನ್ನ ಕೊಡ್ತಾ 1 ಲಕ್ಷ ರೂಪಾಯಿ ನಗದು ಮತ್ತು ಒಂದು ಫಲಕವನ್ನು ಕೊಟ್ಟು ಗೌರವಿಸಲಾಗುತ್ತೆ. ಅದೇ ರೀತಿ ನಾವು ಬಹಳ ವಿಶೇಷವಾಗಿ ಇದಕ್ಕೆ ಒಂದು ಒತ್ತು ಕೊಟ್ಟು 4 ಜನನ ನಾವು ಗುರುತಿಸಿದ್ವಿ. ತಮ್ಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸಾಹಿತ್ಯ ಬಂಗಾರ ಅಂತ ಡಾಕ್ಟರ್ ಕಾಳೇಗೌಡ ನಾಗವರ್ ಅವ್ರನ್ನ ನಾವು ಗುರುತಿಸಿದ್ದೀವಿ. ಧರ್ಮ ಬಂಗಾರ ಅಂತ ತಮ್ಗೆಲ್ಲ ಗೊತ್ತಿರ್ಬೋದು. ಗುಬ್ಬಿ ತೋಟದಪ್ಪ ಧರ್ಮ ಸಂಸ್ಥೆ ಅಂತ ಮೆಜೆಸ್ಟಿಕ್ ಅಲ್ಲಿ ಇದೆ, ಬಹಳ ಹೆಸರುವಾಸಿ ಆದಂಥದ್ದು. ಶಿವಕುಮಾರ ಸ್ವಾಮಿಗಳು ಸಹ ಅಲ್ಲಿ ವಿದ್ಯಾಭ್ಯಾಸ ಮಾಡಿದಂತೆ ಬಹಳಷ್ಟು ಜನ ಗಣ್ಯರು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬಡವರಿಗೆ ಬಹಳಷ್ಟು ಇವತ್ತೂ ಅದ್ರ ಬಗ್ಗೆ 1-2 ವಿಚಾರ ಹೇಳ್ಬೇಕಂದ್ರೆ ವರ್ಷಕ್ಕೆ 550 ರೂಪಾಯಿನ ಕಟ್ಸ್ಕೊಳ್ತಾರಂತೆ ಊಟಕ್ಕೆ ಅಂತ. ಅದನ್ನ ಮತ್ತೆ ವಾಪಸ್ ಕೊಡ್ತಾರಂತೆ. ವಾಪಸ್ ಹೋಗ್ಬೇಕಾದ್ರೆ ವಾಪಸ್ ಕೊಡೋ ಅಂತ ಒಂದು ಧರ್ಮ ಸಂಸ್ಥೆ ಅದು. ಅದನ್ನು ಗುರುತಿಸಿದ್ವಿ. ಅದಕ್ಕೆ ಅಧ್ಯಕ್ಷರು ರೇವಣ ಸಿದ್ದೇನವರು ಅಂತ IPS ತಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ಈಗ ಅಧ್ಯಕ್ಷರಾಗಿದ್ದಾರೆ. ಆ ಒಂದು ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು ಅಂತ ಗುರುತಿಸಿದ್ವಿ. ಮತ್ತೆ ಶ್ರೀಮತಿ ರಾಧಾಬಾಯಿ ಮಾದರ್ ಅಂತ ಬೆಳಗಾಂ ಅವರು ಚೌಡಿಕೆ ಕಲಾವಿದರು, ಅವರು ಸಹ ಗುರುತಿಸಿದ್ವಿ. ಅವ್ರಿಗೂ ಒಂದು ಗೌರವಿಸಬೇಕು ಅಂತ. ಮತ್ತೆ ಜೇವರ್ಗಿ ರಾಜಣ್ಣ ರಂಗಭೂಮಿ ಕಲಾವಿದರು, ತಮ್ಗೆಲ್ಲ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಏನು ಬಂಗಾರಪ್ಪನವರ ಚಿಂತನೆಗಳಿತ್ತು, ನಮನ ಚಿಂತನ ಸನ್ಮಾನ ಅಂತ ಅದೇ ಬಂಗಾರಪ್ಪ ಚಿಂತನೆಗಳು ವಿಷಯ ಸುಸ್ಥಿರ ಬದುಕು ಪ್ರಸ್ತುತತೆ ಅನ್ನುವಂತ ವಿಚಾರ ಸಂಕಿರಣವನ್ನು ಅವತ್ತು ಏರ್ಪಾಟ್ ಮಾಡಿದ್ದೀವಿ. ಅದು ಬೆಳಗ್ಗೆ 10:30 ಪ್ರೊಫೆಸರ್ ಎಸ್ ಸಿದ್ದರಾಮಯ್ಯನವರು ಪ್ರಸಿದ್ಧಿ ಕವಿಗಳು ಅದನ್ನ ಉದ್ಘಾಟನೆ ಮಾಡ್ತಾರೆ. ಮತ್ತೆ ಡಾಕ್ಟರ್ ಕಾಳೇಗೌಡ ನಾಗವಾರ್ ಮೈಸೂರು ಅಧ್ಯಕ್ಷತೆ ವಹಿಸಿರ್ತಾರೆ. ಶ್ರೀಮತಿ HL ಪುಷ್ಪ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ, ಮತ್ತೆ ಡಾಕ್ಟರ್ ಮಂಜುನಾಥ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಅವರು ಭಾಗವಹಿಸಿದ್ದಾರೆ. ಡಿ ಮಂಜುನಾಥ್ ಅವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದಕ್ಕೆ ವಿಶೇಷವಾಗಿ ಅವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಚಿವರಾದಂತ KH ಮುನಿಯಪ್ಪ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ RV ದೇಶಪಾಂಡೆ ಅವರು ಮಾಜಿ ಸಚಿವರು ಅವರು ಭಾಗವಹಿಸ್ತಾರೆ. ಮತ್ತೊಬ್ಬ ಸಚಿವರಾದಂತ ಶ್ರೀ ಸಂತೋಷ್ ಲಾಡ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆಮೇಲೆ ನಮ್ಮ ಬಹಳ ಆತ್ಮೀಯರಾದಂತ ಬೇಲೂರು ಗೋಪಾಲಕೃಷ್ಣ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವತ್ತಿನ ಉಪಸ್ಥಿತಿಯಲ್ಲಿ ನಮ್ಮ ತಿಲಕ್ ಕುಮಾರ್ ಇರ್ತಾರೆ, ನಮ್ಮ ಬಂಗಾರಪ್ಪ ಹಳಿಯವರು ತಿಲಕ್ ಕುಮಾರ್ ಇರ್ತಾರೆ. ಮತ್ತೆ ವಿಚಾರ ವೇದಿಕೆ ಅಧ್ಯಕ್ಷನಾಗಿ ವೇಣುಗೋಪಾಲ್ ನಾಯ್ಕ ನಾವು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತೀವಿ. ವಿಶೇಷವಾಗಿ KV ನಾಗರಾಜ್ ಮೂರ್ತಿ ಅವರಂತ ನಾಟಕ ಅಕಾಡೆಮಿ ಅಧ್ಯಕ್ಷರು, ಅವರು ಸಹ ಆ ಕಾರ್ಯಕ್ರಮ ಭಾಗವಹಿಸ್ತಾರೆ. ಅಧ್ಯಕ್ಷತೆಯನ್ನ ನಮ್ಮ ಸಚಿವರು ಆತ್ಮೀಯರಾದ ಮಧು ಬಂಗಾರಪ್ಪರು ವಹಿಸಿಕೊಂಡು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇದನ್ನ ಒಂದು ಪ್ರಚಾರ ಸಿಕ್ಕಿ ಹೆಚ್ಚಿನ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮ ಭಾಗವಹಿಸಬೇಕಂತ ತಮ್ಮ ಮುಖಾಂತರ ವಿಚಾರಿಸ್ತಾ ಅವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಏನಂದ್ರೆ ಸಂಜೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ವಿದ್ಯಾರ್ಥಿಗಳಿಂದ ಮೂಡುಬಿದ್ರೆ ಇವ್ರ ಕಡೆಯಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಅದು ಬಹಳ ತುಂಬಾ ಚೆನ್ನಾಗಿರುತ್ತೆ. ಇದು ಅವತ್ತು ಆ ದಿನ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಪ್ರಚಾರ ಕೊಟ್ಟು ತಾವೆಲ್ಲ ಬರಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ.